ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ವಿಡಿಯೋ ನೋಡ್ತಾ ಇರೋವಂಥ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವು ಅಂದ್ಕೊಂಡಿರೋವಂಥ ಎಲ್ಲ ಕೆಲಸಗಳು ಈ 2025ರಲ್ಲಿ ಆಗಲಿ, ಹಾಗೆ 2025 ತುಂಬ ಲಕ್ ನಿಮಗೆ ತೊಗೊಂಡು ಬರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಚಿಕ್ಕ ದಾಸವಾಳ ಗಿಡದಲ್ಲಿ ಸುಮಾರು ಮೊಗ್ಗುಗಳು ಬರೋಕ್ಕೆ ನಾವು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತಾ ಇದ್ವಿ. ಆ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸಬೇಕು, ಆ ಲಿಕ್ವಿಡ್ ಫರ್ಟಿಲೈಸರ್ಗೆ ಏನೆಲ್ಲ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಯಾರು ಚಾನಲ್ಗೆ ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಚಿಕ್ಕ ದಾಸವಾಳ ಗಿಡದಲ್ಲಿ ಸುಮಾರು ಮೊಗ್ಗುಗಳು ಬಂದಿದೆ, ಹಾಗೆ ಹೊಸ ಚಿಗುರುಗಳು ಕೂಡ ಬಂದಿದೆ. ಈ ರೀತಿ ಬರೋಕ್ಕೆ ನಾನು ಯಾವ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಬರೀ ಲಿಕ್ವಿಡ್ ಫರ್ಟಿಲೈಸರಿಂದ ನಾವು ಮೊಗ್ಗುಗಳನ್ನು ತರೋಕ್ಕಾಗೋದಿಲ್ಲ, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಅಂತಂದರೆ ಮಣ್ಣು ಯಾವ ರೀತಿ ಇರಬೇಕು, ಹಾಗೆ ಯಾವ ರೀತಿ ಬಿಸಿಲು ನಮ್ಮ ದಾಸವಾಳ ಗಿಡಕ್ಕೆ ಬೇಕು ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ದಾಸವಾಳಗೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಗಿಡದಲ್ಲಿ ಸುಮಾರು ಮೊಗ್ಗುಗಳು ಬಂದಿದೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಫರ್ಟಿಲೈಸರ್ನ ತಯಾರಿಸೋದು ಅಂತ ನೋಡ್ಕೊಂಬಂದ್ಬಿಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ನೀವು ಟ್ಯಾಪ್ ವಾಟರ್ ಆದರೂ ತೊಗೋಬೋದು, ಫಿಲ್ಟರ್ ವಾಟರ್ ಆದರೂ ತೊಗೋಬೋದು. ಅದಾದಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಹೌದು, ಇದು ಡ್ರೈ ಈಸ್ಟ್. ಇದನ್ನು ನಾವು ಬೇಕ್ರಿಗಳಲ್ಲಿ ಯೂಸ್ ಮಾಡೋದನ್ನು ನೋಡಿದ್ದೀವಿ, ಆದರೆ ಇವತ್ತು ನಾವು ಪ್ಲ್ಯಾಂಟ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ಈಸ್ಟನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಯಾರಿಗೆಲ್ಲ ಗೊತ್ತಿರಲಿಲ್ಲ ಅಲ್ವಾ? ಫಸ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಂಬಂದ್ಬಿಡೋಣ. ಇದರದ್ದು ಎಕ್ಸ್ಪ್ಲನೇಷನ್ ಹಾಗೆ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೊನೆಗೆ ಹೇಳ್ತಾ ಬರ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ನಾನೇನು ತೊಗೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ಡ್ರೈ ಈಸ್ಟ್ನ ತೊಗೊಂಡಿದ್ದೀನಿ. ಈ ಡ್ರೈ ಈಸ್ಟ್ ನಿಮಗೆ ಎಲ್ಲ ಮಾರ್ಕೆಟ್ ಶಾಪ್ಗಳಲ್ಲೂ ಸಿಗುತ್ತೆ, ಹಾಗೆಯೇ ನಿಮಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋವಂಥ ಡ್ರೈ ಈಸ್ಟನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಡ್ರೈ ಈಸ್ಟ್ನ ಅರ್ಧ ಲೀಟ್ರ್ ಆಗೋಷ್ಟು ನೀರಿಗೆ ಹಾಕಿದ್ದೀನಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕಿದ್ದೀನಿ. ಶುಗರ್ನ ಹಾಕೋದ್ರಿಂದ ಈ ಈಸ್ಟ್ ಅನ್ನೋದು ಶುಗರ್ ಜೊತೆಗೆ ಕಾಂಟ್ಯಾಕ್ಟ್ ಬಂದು ಬೇಗ ಫರ್ಮೆಂಟೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಈ ಶುಗರ್ನ ಆ್ಯಡ್ ಮಾಡೋದ್ರಿಂದ ಈ ಗಿಡಗಳ ಮಣ್ಣುಗಳಲ್ಲಿ ಇದನ್ನು ನಾವು ಹಾಕಿದಾಗ ಇರುವೆಗಳು ಅದು ಬರುತ್ತಾ ಅಂತ. ಯಾವುದೇ ತೊಂದರೆ ಇಲ್ಲದೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಇರುವೆಗಳಾಗಲಿ ಯಾವುದೇ ಹುಳುಗಳಾಗಿ ಬರೋದಿಲ್ಲ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 6 hours ನಾವು ಇದನ್ನು ಇಡ್ಬೋದು. 6 hours ನಿಮಗೆ ಆಗಿಲ್ಲ ಅಂತಂದರೆ ನೀವು 3 hours ಇಟ್ಟು ಯೂಸ್ ಮಾಡ್ಕೋಬೋದು. 3 hours ಮತ್ತು 6 hours ನೀವೇನು ಇಡ್ತೀರಾ, ಯಾವುದೇ ಡೈಲ್ಯೂಷನ್ ಮಾಡೋದು ಬೇಡ. ಅಂತಂದರೆ ಇದಕ್ಕೆ ಮತ್ತೆ ಪ್ಲೇನ್ ವಾಟರ್ನ ಆ್ಯಡ್ ಮಾಡಿ ಇದಕ್ಕೆ ನೀವು ಗಿಡಕ್ಕೆ ಹಾಕೋದು ಬೇಡ. ಡೈರೆಕ್ಟಾಗಿ ನೀವು ಯಾವುದನ್ನು ತಯಾರಿಸ್ಕೊಂಡಿದ್ದೀರೋ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬೋದು. ನೀವು 24 hours ಬಿಟ್ಟರೆ ಎಷ್ಟು ನೀವು ತಯಾರಿಸ್ಕೊಂಡಿದ್ದೀರಾ ಲಿಕ್ವಿಡ್ನ ಅದರದಷ್ಟೇ ಪ್ರಮಾಣದಷ್ಟು ಮತ್ತೆ ಪ್ಲೇನ್ ವಾಟರ್ನ ಮಿಕ್ಸ್ ಮಾಡಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಡೈಲ್ಯೂಟ್ ಮಾಡಿ ಆಮೇಲೆ ನೀವು ಗಿಡಗಳಿಗೆ ಕೊಡಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 6 hours ಬಿಟ್ಟಿದ್ದೀನಿ. ಸೊ 6 hours ಬಿಟ್ಟ ಮೇಲೆ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ 6 hours ಆದಮೇಲೆ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗಿಡಕ್ಕೆ ಕೊಡ್ಬೋದು. ಸೊ ಈ ಈಸ್ಟನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಸ್ಟ್ ಅನ್ನೋದು ಈ ಸಿಂಗ್ಯುಲರ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆದ್ದರಿಂದ ಈ ಈಸ್ಟ್ ಏನು ಮಾಡುತ್ತೆ ಅಂತಂದರೆ ಗಿಡಗಳಲ್ಲಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂತಂದರೆ ಗಿಡಗಳಲ್ಲಿ ಮೊಗ್ಗುಗಳು ಬರೋಕ್ಕೆ ಅಥವಾ ಬೆಳವಣಿಗೆಗೆ ಸ್ಟಿಮ್ಯುಲೇಟ್ ಅಂತಂದರೆ ಪ್ರಚೋದನೆಯನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಬೋದು. ಬೇರುಗಳ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಹಾಗೆ ಮಣ್ಣು ತುಂಬ ಸತ್ವಭರಿತವಾಗುತ್ತೆ.
ಸೊ ಅದಕ್ಕೋಸ್ಕರ ನಿಮ್ಮ ಗಿಡದ ಬೇರುಗಳ ಹೆಲ್ತ್ಗೋಸ್ಕರ ಹಾಗೆ ಫುಲ್ ಗಿಡದ ಹೆಲ್ತ್ಗೋಸ್ಕರ ನೀವು ಈಸ್ಟನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಡೈರೆಕ್ಟಾಗಿ ನೀವು ಈಸ್ಟನ್ನು ನಿಮ್ಮ ಗಿಡಗಳಿಗೆ ಯೂಸ್ ಮಾಡ್ಬೋದು. ಯಾವುದೇ ಹಾರ್ಮ್ಫುಲ್ ಆಗಿಲ್ಲ. ಇದೊಂದು ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್. ನೀವು ಇದನ್ನು ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡಬೇಕು ಅಂತಂದರೆ ತಿಂಗಳಿಗೆ ಒಂದು ಸಲ ಯೂಸ್ ಮಾಡಿದರೆ ಸಾಕು. ನಿಮ್ಮ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ದಾಸವಾಳ ಗಿಡಕ್ಕೆ ಅಷ್ಟೇ ಯೂಸ್ ಮಾಡಬೇಕಾ ಅಂತ ಕೇಳೋದಾದರೆ ಹೂ ಬಿಡುವಂಥ ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು. ಸೊ ನಾನು ದಾಸವಾಳ ಗಿಡಕ್ಕೆ ಹಾಗೆ ಎಲ್ಲ ಗುಲಾಬಿ ಗಿಡಗಳಿಗೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದರಿಂದ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡಿ. ಯಾರಿಗೆ ಇದರದ್ದು ರಿಕ್ವೈರ್ಮೆಂಟ್ ಅಂತಂದರೆ ನೀಡಿದೆ ಈ ವಿಡಿಯೋದು ಪ್ಲೀಸ್ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ, ಹಾಗೆ ಇನ್ನೂ ಒಂದು ಸಲ 2025 ನಿಮಗೆ ತುಂಬ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.